ಹಾಯ್ ಹಲೋ ಎಲ್ಲ ನನ್ನ ಸ್ನೇಹಿತರಿಗೆ ಜೈ ಹಿಂದ. ಸಿ ಆರ್ಮಿ ಆರ್ಡಿನನ್ಸ್ ಕ್ರೋಫ್ ಅಂತ ಹೇಳಿಸಿಂದ 723 ಹುದ್ದೆಗಳನ್ನ ಕಾಲ್ಫಾರ್ಮ್ ಮಾಡಿದಾರಲ್ಲ. ಸೊ ಇದರಲ್ಲಿ ಮೇಲ್ ಅಂಡ್ ಫಿಮೇಲ್ ಇಬ್ಬರಿಗೆ ಕೂಡ ಅವಕಾಶವನ್ನ ಕೊಟ್ಟಿದ್ರು. ಟೋಟಲ್ ಎಷ್ಟಂತರ 723 ಹುದ್ದೆಗಳನ್ನ ಕಾಲ್ಫಾರ್ಮ್ ಮಾಡಿದ್ರು. ಅಪ್ಲಿಕೇಶನ್ ಕ್ಲೋಸಿಂಗ್ ಡೇಟ್ ಬಂದ್ಬಿಟ್ಟು ಇದೇ ತಿಂಗಳ 22ನೇ ತಾರೀಕಿಗೆ ಅಪ್ಲಿಕೇಶನ್ ಡೇಟ್ ಕೂಡ ಕ್ಲೋಸ್ ಆಯಿತು. ಇದು 10th ಬೇಸ್ ಮೇಲೆ ಇದ್ದವರು ಕೂಡ ಹಾಕ್ಬೋದಿತ್ತು. ಮತ್ತೆ ITI PUC ಡಿಪ್ಲೊಮಾ ಹೋಲ್ಡರ್ಗೆ ಇದೊಂದು ಅವಕಾಶವನ್ನ ಕೊಟ್ಟಿದ್ರು. ಇದರಲ್ಲಿ ಯಾವುದೇ ತರನಂತ ಅಪ್ಲಿಕೇಶನ್ ಫೀಸ್ ಕೂಡ ಇರಲಿಲ್ಲ. ಓಕೆ, ಇದನ್ನ ಆಲ್ಮೋಸ್ಟ್ ಆಲ್ ಪ್ರತಿಯೊಬ್ಬರು ಕೂಡ ಅರ್ಜಿಗಳನ್ನ ಹಾಕಿದಿರಿ ಅಂತ ಅನ್ಕೊಳ್ತಾ ಇದೀನಿ. ಇದು ಆರ್ಮಿಯಲ್ಲಿ ಪರ್ಮನೆಂಟ್ ಆಗಿರ್ತಕ್ಕಂಥ ಹುದ್ದೆ. ಓಕೆ, ಇದೇನ ಅಗ್ನಿವೀರ್ ಅಂತ ಕಾಲ್ಫಾರ್ಮ್ ಮಾಡಿದಾರಲ್ಲ, ಅಗ್ನಿವೀರದಲ್ಲಿ ಏರ್ ಫೋರ್ಸ್ ನೇವಿ ಅಂತ ಕಾಲ್ಫಾರ್ಮ್ ಮಾಡಿರ್ತಾರಲ್ಲ, ಆ ತರ ಹುದ್ದೆ ಅಲ್ಲ ಇದು ಪರ್ಮನೆಂಟ್ ಆಗಿರ್ತಕ್ಕಂಥ ಹುದ್ದೆ. ಇದರಲ್ಲಿ ಕೂಡ ಇನ್ಫಾರ್ಮ್ ಅನ್ನ ಕೊಡ್ತಾರ. ಇದರಲ್ಲಿ ಕೂಡ ಇನ್ಫಾರ್ಮ್ ಅನ್ನ ಕೊಡ್ತಾರ. ಇನ್ಫಾರ್ಮ್ ಯಾವ ತರ ಇರ್ತಪ್ಪ ಅಂತಂದ್ರೆ ಕಾಕಿ ಡ್ರೆಸ್ ಇರ್ತದೆ. ಕಾಕಿ ಡ್ರೆಸ್, ಬೆಲ್ಟ್ ಗಿಲ್ಟ್ ಎಲ್ಲ ಸೇಮ್ ಟು ಸೇಮ್ ನೇಮ್ ಪ್ಲೇಟ್ ಐತಿ, ಎಲ್ಲ ಆರ್ಮಿ ತರನೇ ಇರುತ್ತೆ. ನೆಕ್ಸ್ಟ್ ಇನ್ನೊಂದು ಆರ್ಮಿ ಡ್ರೆಸ್ ಅನ್ನೇ ಕೊಡ್ತಾರ. ಅದು ಡಾಂಗ್ರಿ ಅಂತ ಹೇಳಿಕೆ ಅಂದ್ರೆ ನಿಮ್ಗೆ ನಾರ್ಮಲ್ ಆಗಿ ಕಂಬೈನ್ ಡ್ರೆಸ್ ಅಂತ ಹೇಳಿಕೆ ಕೊಡ್ತಾರ. ಅದು ಜಾಸ್ತಿ ಯೂಸ್ ಮಾಡೋಕೆ ಅವಕಾಶ ಇರೋದಿಲ್ಲ. ಟ್ರೈನಿಂಗ್ ಟೈಮ್ ಅಲ್ಲಿ ನಿಮ್ಗೆ ಯೂಸ್ ಮಾಡಕ್ ಕೊಡ್ತಾರ. ಬಟ್ ನೀವು ಯೂನಿಫಾರ್ಮ್ ಅನ್ನ ಹಾಕೋದು ಯಾವ ತರಪ್ಪ ಅಂತಂದ್ರೆ ಕಾಕಿ ಡ್ರೆಸ್ ಇರ್ತದೆ, ಬೆಲ್ಟ್ ಬಂತು, ಬೂಟ್ ಬಂತು, ನೇಮ್ ಪ್ಲೇಟ್ ಆಯ್ತು. ಪ್ರತಿ ಒಂದು ಕೂಡ ಆರ್ಮಿದಲ್ಲಿ ಯಾವ ತರ ಇರ್ತಲ್ಲ ಸೇಮ್ ಟು ಸೇಮ್ ಅದೇ ತರನಾಗಿ ಇರ್ತದ. ಓಕೆ, ಇದರಲ್ಲಿ ಅಡ್ಮಿಟ್ ಕಾರ್ಡ್ ಅನ್ನ ಓಕೆ ನಾನು ವಿಡಿಯೋ ಮಾಡ್ತಿರೋದು ಅಡ್ಮಿಟ್ ಕಾರ್ಡ್ ಯಾವಾಗ ಬರ್ತಂತೆ ಯಾಕೆಂದ್ರೆ ಪ್ರತಿಯೊಬ್ರು ಕೂಡ ಕಮೆಂಟ್ ಅನ್ನ ಆಗ್ತಾ ಇದ್ರಿ. ಅಡ್ಮಿಟ್ ಕಾರ್ಡ್ ಡೇಟ್ ಅನ್ನ ಅನೌನ್ಸ್ಮೆಂಟ್ ಅನ್ನ ಮಾಡಿದಾರ ಅಫಿಷಿಯಲ್ ವೆಬ್ಸೈಟ್ ನಲ್ಲಿ. ನಿಮ್ಗೆ ನೆಕ್ಸ್ಟ್ ಜನವರಿ 2025 ಸೆಕೆಂಡ್ ವೀಕ್ ನಲ್ಲಿ ನಿಮ್ಮ ಅಡ್ಮಿಟ್ ಕಾರ್ಡ್ 100% ಬರ್ತದ. ನೋಟಿಫಿಕೇಶನ್ ಇದರಲ್ಲಿ ಕೂಡ ಕೊಟ್ಟಿದಾರ. ಬೇಕಾದ್ರೆ AOC ಆಫಿಷಿಯಲ್ ವೆಬ್ಸೈಟ್ ನಲ್ಲಿ ಹೋಗಿ ಚೆಕ್ ಮಾಡ್ಕೊಡ್ರಿ. ಸೆಕೆಂಡ್ ವೀಕ್ ಆಫ್ ಜನವರಿ 2024 ಅಂತ ಹೇಳಿ ನೋಟಿಫಿಕೇಶನ್ ಅನ್ನ ರಿಲೀಸ್ ಮಾಡಿದಾರ. ಅಂದ್ರೆ ನೋಡ್ಕೊಡ್ರಿ, ಯಾವಾಗಪ್ಪ ಅಂತಂದ್ರೆ ಜನವರಿ ಸೆಕೆಂಡ್ ವೀಕ್ ಅಂತಂದ್ರೆ ನಿಮ್ದು ಎಷ್ಟಪ್ಪ ಅಂತಂದ್ರೆ 10, 11, 12, 13, 14ನೇ ತಾರೀಕಿನ ಒಳಗಡೆ ನಿಮ್ಮ ಅಡ್ಮಿಟ್ ಕಾರ್ಡ್ 100% ಬರ್ತದೆ. ಯಾರೆಲ್ಲ ಇದನ್ನ ಅರ್ಜಿಯನ್ನ ಹಾಕಿಬಿಟ್ಟು ಫಿಸಿಕಲಿ ಗೊತ್ತೈತೆ ನಿಮ್ಗೆ ಫಿಸಿಕಲಿ ಎಷ್ಟು ಹಾರ್ಡ್ ಇದೆ, ಸೊ ಯಾವ ತರ ನೀವು ಪ್ರಾಕ್ಟೀಸ್ ಅನ್ನ ಮಾಡಬೇಕು, ಪ್ರಾಕ್ಟೀಸ್ ಮಾಡಿದ್ರೆ ಕೂಡ ನೀವು ಫಿಸಿಕಲ್ ಅನ್ನ ಪಾಸ್ ಆಗ್ತೀರಿ ಅನ್ನೋದು ಅದು ಕೂಡ ನೀವು ತಿಳ್ಕೊಂಡ್ರೆ ಮಾತ್ರ ನಿಮ್ಮ ಫಿಸಿಕಲ್ ಅನ್ನ ಪ್ರಾಕ್ಟೀಸ್ ಪಾಸ್ ಆಗೋಕೆ ಚಾನ್ಸಸ್ ಇರ್ತದ. ಓಕೆ, ಇದರಲ್ಲಿ ಬಂದ್ಬಿಟ್ಟು ನೋಡ್ಕೊಡ್ರಿ ಯಾರೆಲ್ಲ ಫಿಸಿಕಲ್ ಏನೇನ್ ಇರ್ತದ. ಓಕೆ, ನಾವು ಫಿಸಿಕಲ್ ಅನ್ನ ಯಾವ ತರ ಪ್ರಾಕ್ಟೀಸ್ ಮಾಡಬೇಕು, ಯಾರೆಲ್ಲ ಇದನ್ನ ಫಿಸಿಕಲ್ ಪ್ರಾಕ್ಟೀಸ್ ಮಾಡ್ತಾ ಇಲ್ಲ ಅನ್ನೋರು ಒಂದ್ಸರಿ ಫಿಸಿಕಲ್ ಯಾರ್ಯಾರು ಇರುತ್ತೆ ಅಂತ ತಿಳಿಸ್ಕೊಡ್ತೀನಿ. ನೋಡ್ಕೊಡ್ರಿ, ಫೈರ್ಮೆನ್ ಹುದ್ದೆಗೆ ಯಾರೆಲ್ಲ ಅರ್ಜಿಗಳನ್ನ ಸಲ್ಲಿಸಿದ್ರಲ್ಲ. ಓಕೆ, ಇದರಲ್ಲಿ ಕಟ್ ಆಫ್ ಎಷ್ಟು ನಿಲ್ಲುತ್ತೆ ಅದನ್ನು ಕೂಡ ನಾನು ತಿಳಿಸ್ಕೊಡ್ತೀನಿ. ಫೈರ್ಮೆನ್ಗೆ ಎಷ್ಟು ನಿಲ್ಲುತ್ತಪ್ಪ ಅಂತಂದ್ರೆ ಫೈರ್ಮೆನ್ ಫಿಸಿಕಲ್ ಏನಿರುತ್ತಪ್ಪ ಅಂದ್ರೆ ಹೈಟ್ 165 ಸೆಂಟಿಮೀಟರ್ ಫೈರ್ಮೆನ್ಗೆ ಇರಬೇಕಾಗತ್ತೆ. ನೆಕ್ಸ್ಟ್ ಎಷ್ಟಿದವರಿಗೆ 2.5 ಸೆಂಟಿಮೀಟರ್ ಕಡಿಮೆ ಇರ್ತದ. ನೆಕ್ಸ್ಟ್ ಚೆಸ್ಟ್ 81 ಇರಬೇಕಾಗುತ್ತೆ. 81.5 ಎಕ್ಸ್ಪಾಂಡೆಡ್ ಅನ್ನ ಮಾಡಿದಾಗ 5 ಸೆಂಟಿಮೀಟರ್ನ ಎಕ್ಸ್ಪಾಂಡೆಡ್ ಆಗಬೇಕು. ವೇಟ್ ಅಂಕಿ ನಾರ್ಮಲಿ 50 kg ಇರಲೇಬೇಕು. 49 ಐತೆ ಅಂದ್ರೂ ಏನು ಪರವಾಗಿಲ್ಲ, ನಿಮ್ಗೆ ವೇಟ್ ಅನ್ನ ಕನ್ಸಿಡರ್ ಮಾಡ್ಕೋತಾರ. ನೆಕ್ಸ್ಟ್ ಬಂದ್ಬಿಟ್ಟು ರನ್ನಿಂಗ್ ನೋಡ್ಕೊಡ್ರಿ, 1600 ಮೀಟರ್ ರನ್ನಿಂಗ್ ಇರ್ತದೆ. ಎಷ್ಟಿರ್ತಪ್ಪ ಅಂತಂದ್ರೆ 1600 ಮೀಟರ್ ರನ್ನಿಂಗ್ ಇರ್ತದೆ. ನೆಕ್ಸ್ಟ್ ಮಹಿಳೆಯರು ನೋಡ್ಕೊಡ್ರಿ, ಮಹಿಳೆಯರಿಗೆ ಏನೇನು ರನ್ನಿಂಗ್ ಎಷ್ಟೆಷ್ಟು ಟೈಮಿಂಗ್ ಕೊಡ್ತಾರ. ಓಕೆ, ಇಲ್ಲಿ 1600 ಮೀಟರ್ನ 6 ನಿಮಿಷದಲ್ಲಿ ಕವರ್ ಮಾಡಬೇಕಾಗುತ್ತೆ. ಅಂದ್ರೆ ಪುರುಷರಿಗೆ 6 ಮಿನಿಟ್ಸ್ ಟೈಮಿಂಗ್ ಇರುತ್ತೆ 1600 ಮೀಟರ್ಗೆ. ಮಹಿಳೆಯರಿಗೆ 8 ನಿಮಿಷ 26 ಸೆಕೆಂಡ್ ಟೈಮಿಂಗ್ ಅನ್ನ ಕೊಟ್ಟಿರ್ತಾರೆ. ಓಕೆ, ಮಹಿಳೆಯರಿಗೆ 8 ನಿಮಿಷ 26 ಸೆಕೆಂಡ್ ನಲ್ಲಿ ಟೈಮಿಂಗ್ ಅನ್ನ ಕೊಟ್ಟಿರ್ತಾರೆ. ಸೊ ನೀವು ಕೂಡ ಓಡಲೇಬೇಕು. ನೆಕ್ಸ್ಟ್ ಬಂದ್ಬಿಟ್ಟು ವೇಟ್ ಅನ್ನ ಎಷ್ಟು kg ಹೊತ್ಕೊಂಡು ಓಡಬೇಕು. ಓಕೆ, 63.5 kg ಅನ್ನ ಹೊತ್ಕೊಂಡು 96 ಸೆಕೆಂಡಿನಲ್ಲಿ ಪುರುಷರು ಓಡಲೇಬೇಕು. ಎಷ್ಟಪ್ಪ ಅಂದರೆ 63.5 kg ಅನ್ನ ಹೊತ್ಕೊಂಡು 183 ಮೀಟರ್ ಅನ್ನ ಓಡಬೇಕು. 96 ಸೆಕೆಂಡ್ನಲ್ಲಿ ಕವರ್ ಮಾಡಬೇಕು. ಇದು ಫೈರ್ಮೆನ್ಗೆ. ನೆಕ್ಸ್ಟ್ ಡಿಚ್ ಇರ್ತೈತಿ, ಡಿಚ್ ಅನ್ನ ಜಂಪ್ ಮಾಡಲೇಬೇಕಾಗುತ್ತೆ. ಹಗ್ಗ ಅನ್ನೋದಿರುತ್ತೆ, ಅದನ್ನು ಕೂಡ ಕ್ಲಿಯರ್ ಮಾಡಲೇಬೇಕು. ನೆಕ್ಸ್ಟ್ ಬಂದ್ಬಿಟ್ಟು ಟ್ರೇಡ್ಸ್ಮನ್ ಮೇಟ್ ಹಾಕಿದವರಿಗೆ ಎಷ್ಟೆಷ್ಟು ಇರುತ್ತಪ್ಪ ಅಂದ್ರೆ 1600 ಮೀಟರ್ ರನ್ನಿಂಗ್ ಇರ್ತದೆ. ನೆಕ್ಸ್ಟ್ 50 kg ವೇಟ್ ಅನ್ನ ಹೊತ್ಕೊಂಡು 200 ಮೀಟರ್ ರನ್ನಿಂಗ್ ಅನ್ನ 100 ಸೆಕೆಂಡ್ ನಲ್ಲಿ ಕವರ್ ಮಾಡಬೇಕು. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ನೆಕ್ಸ್ಟ್ ಅದರಲ್ಲಿ ರನ್ನಿಂಗ್ ಅದಾಯ್ತು. ನೆಕ್ಸ್ಟ್ ಮಹಿಳೆಯರು ನೋಡ್ಕೊಡ್ರಿ, 1500 ಮೀಟರ್ ರನ್ನಿಂಗ್ ಅನ್ನ ಓಡಬೇಕಾಗುತ್ತೆ. ಟ್ರೇಡ್ಸ್ಮನ್ ಮೇಟಿಗೆ 1500 ಮೀಟರ್ ಇರ್ತೈತಿ. 1500 ಮೀಟರ್ ಇರ್ತೈತಿ. ಸೊ ನೀವು ರನ್ನಿಂಗ್ ಅನ್ನ ಎಷ್ಟಪ್ಪ ಅಂತಂದ್ರೆ ವೇಟ್ ಅನ್ನು 50 kg ವೇಟ್ ಅನ್ನು ಹೊತ್ಕೊಂಡು 200 ಮೀಟರ್ ಅನ್ನ 100 ಸೆಕೆಂಡ್ ನಲ್ಲಿ ಓಡಬೇಕು. ವೇಟ್ ಅನ್ನ ನೀವೇ ಹೊತ್ಕೊಳ್ಬೇಕಾಗುತ್ತೆ. ಬೇಕಿದ್ರೆ ಅವ್ರ ಬಗ್ಗೆ ಏನಾದರೂ ವಿಡಿಯೋನ ಮಾಡ್ರಿ ಅಂತ ಅನ್ನೋರು ಇದ್ರಿಪ್ಪ ಅಂತಂದ್ರೆ ಹೋದ್ ಸಾರಿ ನೋಟಿಫಿಕೇಶನ್ ಆದಾಗ ಪುಣಾದಲ್ಲಿ ಹೋಗಿ ಲೈವ್ ಆಗಿ ಅವ್ರ ಬಗ್ಗೆ ಯಾವ ತರ ಹೊತ್ಕೊಳ್ತಾ ಇದಾರ, ಯಾವ ತರ ನಡೀತಿದೆ ರ್ಯಾಲಿ ಅನ್ನೋದನ್ನ ಲೈವ್ ಆಗಿ ವಿಡಿಯೋನ ಮಾಡಿ ಹಾಕಿದ್ವಿ. 1 year ಬ್ಯಾಕ್ ವಿಡಿಯೋಗಳನ್ನ ಪ್ರತಿಯೊಬ್ರು ನೀವೇನಾದ್ರೂ ನೋಡ್ಕೊಳ್ಬೇಕು ಅನ್ಕೊಂಡಿದ್ರೆ
ಬೇಕಿದ್ರೆ ಹೋಗಿ ವಿಡಿಯೋನ ಸರ್ಚ್ ಮಾಡ್ಕೊಳ್ರಿ. SSI ಪ್ಯಾರಾ ಮಿಲಿಟರಿ ಅನ್ನ ಯೂಟ್ಯೂಬ್ ಚಾನಲ್ AOC ಫಿಸಿಕಲ್ ಲೈವ್ ಟೆಸ್ಟ್ ವಿಡಿಯೋ ಅಂತ ಹೇಳಿ ಬೇಕಾದ್ರೆ ಸರ್ಚ್ ಮಾಡ್ಕೊಡ್ರಿ. 100% ಯಾವ ತರ ನಡೀತಿದೆ ರ್ಯಾಲಿ, ರಿಯಲ್ ಆಗಿ ನಾನು ಅಲ್ಲಿ ನಡೀತಿರ್ತಕ್ಕಂಥ ರ್ಯಾಲಿಯನ್ನ ಸೊ ಯಾರೆಲ್ಲ ಆರ್ಮಿದವ್ರು ನಡೆಸ್ತಾ ಇದಾರ ಏನು ಪ್ರತಿಯೊಂದು ಕೂಡ ಅದರಲ್ಲಿ ನಾನು ಲೈವ್ ವಿಡಿಯೋನ ಮಾಡಿ ಹಾಕಿದ್ದೀನಿ. ಅಲ್ಲಿ ಯಾವ ತರ ಸ್ಟೇ ಇರಬೇಕಾಗುತ್ತೆ, ಯಾವ ತರ ನೀವು ರೈಲ್ವೆ ಸ್ಟೇಷನ್ ಇಂತ್ರ ಯಾವ ಸ್ಟೇಷನ್ಗೆ ಹೋಗ್ಬೇಕು, ಸೊ ನೀವು ಎಲ್ಲಿ ಫುಣಾದಲ್ಲಿ ಆಲ್ಮೋಸ್ಟ್ ಆಲ್ ಫುಣಾದಲ್ಲಿ ಕೊಟ್ಟಿದ್ರಿ ಅನ್ಸುತ್ತೆ. ಫುಣಾದನ್ನ ಮಾತ್ರ ಮಾಡಿದ್ದೀನಿ, ಔಟ್ ಆಫ್ ಸ್ಟೇಟ್ ಬೇರೆ ಸ್ಟೇಟ್ ಇದ್ದ ನಾನು ಯಾವುದು ಮಾಡಿಲ್ಲ. ಓಕೆ, ಹೋಗಿ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಬಂದ್ಬಿಟ್ಟು ಮಹಿಳೆಯರಿಗೆ 1500 ಮೀಟರ್ ರನ್ನಿಂಗ್ ಇರ್ತೈತಿ. 8 ನಿಮಿಷ 26 ಸೆಕೆಂಡ್ ಅನ್ನ ರನ್ನಿಂಗ್ ಅನ್ನ ಕೋರ್ ಮಾಡಬೇಕು. ಅವರು ಕೂಡ ನೋಡ್ಕೊಡ್ರಿ 50 kg ಅನ್ನ ಹೊತ್ಕೊಂಡು 200 ಮೀಟರ್ ಅನ್ನ 3 ನಿಮಿಷ 45 ಸೆಕೆಂಡ್ ನಲ್ಲಿ ಓಡ್ಬೇಕಾಗತ್ತ. ಓಕೆ, ಇಷ್ಟನ್ನ ಮಾತ್ರ ಫಿಸಿಕಲ್ ಎಕ್ಸಾಮ್ ಬಗ್ಗೆ ನಾನು ತಿಳಿಸ್ಕೊಟ್ಟಿದ್ದೀನಿ. ಸೊ ಇನ್ನು ಕಟ್ ಆಫ್ ಎಷ್ಟು ನಿಲ್ಬಹುದು, ಇದಕ್ಕೆ ಯಾರ್ದೆಲ್ಲ ಅಡ್ಮಿಟ್ ಕಾರ್ಡ್ ಬರಬಹುದು, ನಾನು ಕರೆಕ್ಟ್ ಆಗಿ ನಿಮ್ಗೆ ಎಕ್ಸಾಕ್ಟ್ ಅಂತ ಹೇಳಲ್ಲ. ಹೋದ್ ಸರಿ ಇದು ಕಟ್ ಆಫ್ ಹೇಳ್ತೀನಿ. ಹೋದ್ ಸರಿ ಕಟ್ ಆಫ್ ಎಷ್ಟಿತ್ತಪ್ಪ ಅಂತಂದ್ರೆ 70 ಆಧಾರದ್ದು ಕೂಡ ಅಡ್ಮಿಟ್ ಕಾರ್ಡ್ ಬಂದಿತ್ತು. ಎಷ್ಟಪ್ಪ ಅಂತಂದ್ರೆ 70 ಆಧಾರದ್ದು ಕೂಡ ಅಡ್ಮಿಟ್ ಕಾರ್ಡ್ ಬಂದಿತ್ತು. ಸೊ ಈ ಸರಿ ನಾನು ಅಂದಾಜು ಪ್ರಕಾರ ಬರ್ತಾವ ಅಡ್ಮಿಟ್ ಕಾರ್ಡ್ ಅಂಕಿ 100% ಬಂದೇ ಬರ್ತಾವು. ಸೊ ನೀವು ಫಿಸಿಕಲ್ ಅನ್ನ ಪ್ರಾಕ್ಟೀಸ್ ಮಾಡ್ರಿ. ಫಿಸಿಕಲ್ ಪ್ರಾಕ್ಟೀಸ್ ಮಾಡೋದ್ರಂತರ ನಿಮ್ಗೆ ಏನು ತೊಂದರೆ ಇಲ್ಲ, ನೀವು ಫಿಸಿಕಲಿ ಕೂಡ ಹೆಲ್ತ್ ಆಗಿರ್ತೀರಿ. ನಾನು ಹೇಳ್ತಾ ಇದ್ದೀನಿ ನಿಮ್ಗೆ ಕೋಚಿಂಗ್ ಮಾಡ್ರಿ ಅದನ್ನ ಮಾಡ್ರಿ ಅಂತ ಏನು ಹೇಳ್ತಾ ಇಲ್ಲ. ಬಟ್ ನೀವು ಡೌಟ್ ಇದ್ದವರು, ಓಕೆ ನಂದು 90 ಇದೆ, ನಾನು 100% ನಾನು ಸೆಲೆಕ್ಷನ್ ಆಗೇ ಆಗ್ತೀನಿ, ಸೊ ನಾನು ಫಿಸಿಕಲ್ ಪ್ರಾಕ್ಟೀಸ್ ಮಾಡಲೇಬೇಕು, ನಾನು ಎಕ್ಸಾಮ್ ಕೂಡ ಕ್ಲಿಯರ್ ಅನ್ನ ಮಾಡ್ತೀನಿ ಅಂತ ನಿಮ್ಮ ಹತ್ರ ಏನಾದರೂ ಕಾನ್ಫಿಡೆಂಟ್ ಇದ್ರೆ ಸೊ ಕೋಚಿಂಗ್ ಮಾಡ್ಕೊಳ್ಳಿ, ಪರವಾಗಿಲ್ಲ. ಓಕೆ, ನಂದು ಪರ್ಸೆಂಟೇಜ್ ನಾರ್ಮಲಿ ಮಿಡಲ್ ಇದೆ, ಸೊ ನಾನು ಕುಂದಿರ್ತೈತೋ ಇಲ್ಲೋ ಎಕ್ಸಾಕ್ಟ್ ಆಗಿ ನಿಮ್ ಪರ್ಸೆಂಟೇಜ್ ಅಂಕಿ ನಾನು ಹೇಳಲ್ಲ. ಹೋದ್ ಸರಿ ಅಡ್ಮಿಟ್ ಕಾರ್ಡ್ ಬಂದಿರತಕ್ಕಂಥವ್ರು 70% ಇದ್ದವ್ರದ್ದು ಅಡ್ಮಿಟ್ ಕಾರ್ಡ್ ಬಂದಿತ್ತು. ಈ ಸರಿನೂ ನಿಯರೆಸ್ಟ್ ಅಷ್ಟರ ಒಳಗಡೆನೆ ಅಡ್ಮಿಟ್ ಕಾರ್ಡ್ ಬರುವಂತ ಚಾನ್ಸಸ್ ಇದೆ. ಓಕೆ, ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಡ್ರಿ. ಫಿಸಿಕಲ್ ಏನೇನು ಇರ್ತಂತೆ ಅಂತ ನಾನು ತಿಳಿಸ್ಕೊಟ್ಟಿದ್ದೀನಿ. ಹೈಟ್ ಕೂಡ ಡ್ರೆಸ್ಮೆಂಟ್ ಮೇಟ್ಗೆ ಇರೋದಿಲ್ಲ, ಫೈರ್ ಮೆನ್ಗೆ ಮಾತ್ರ ಹೈಟ್ ಇರೋದು. ನೆಕ್ಸ್ಟ್ ಅದರಲ್ಲಿ ಸಾಕಷ್ಟು ಹುದ್ದೆಗಳನ್ನ MTS ಕೂಡ ಕಾಲ್ಫರ್ ಮಾಡಿದ್ರು, ಅವನು ಕೂಡ ಹಾಕಿದಿರಿ. ಓಕೆ, ಅಡ್ಮಿಟ್ ಕಾರ್ಡ್ ಅನ್ನ ನಾನು ಹೇಳಿದೆ ಈ ಡೇಟ್ಗೆ ನಿಮ್ಮ ಅಡ್ಮಿಟ್ ಕಾರ್ಡ್ ಅನ್ನ ರಿಲೀಸ್ ಮಾಡ್ತಾರ. ಓಕೆ, ಈ ಡೇಟ್ಗೆ ನಿಮ್ಮ ಅಡ್ಮಿಟ್ ಕಾರ್ಡ್ ಅನ್ನ ರಿಲೀಸ್ ಮಾಡ್ತಾರ. ಬಿಟ್ಟ ತಕ್ಷಣನೇ ಬಹಳ ದಿನ ಟೈಮಿಂಗ್ ಕೊಡೋದಿಲ್ಲ. 15 ಅಥವಾ 20 ದಿನ ಮಾತ್ರ ನಿಮ್ಗೆ ಫಿಸಿಕಲ್ಗೆ ಟೈಮಿಂಗ್ ಕೊಡ್ತಾರ. 15 ಅಥವಾ 20 ದಿನದಲ್ಲಿ ನಮ್ಗೆ ಫಿಸಿಕಲ್ಗೆ ಟೈಮಿಂಗ್ ಕೊಡ್ತಾರ. ಟೈಮಿಂಗ್ ಭಾಳ ಇರೋದಿಲ್ಲ. ನೀವೇನಾದ್ರೂ ಅದ್ರ ಬಗ್ಗೆ ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಪ್ಪ ಅಂತಂದ್ರೆ ಈಗಾಗಲೇ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಡ್ರಿ. ಓಕೆ, ಎಲ್ಲರಿಗೂ ಕೂಡ ಆಲ್ ದಿ ಬೆಸ್ಟ್, ಒಳ್ಳೇದಾಗ್ಲಿ. ಇನ್ನೂ ಏನಾದ್ರೂ ನಿಮ್ಗೆ ಇದರಲ್ಲಿ ಡೌಟ್ಸ್ ಇದ್ರೆ, ಸೊ ನಿಮ್ಗೆ ಇನ್ನೂ ಏನಾದ್ರೂ ಕನ್ಫ್ಯೂಷನ್ ಆಗ್ತಾ ಇದ್ರೆ, ಓಕೆ ಸರ್ ನನ್ಗೊಂದ್ಸರಿ ಚೀಲವನ್ನು ಯಾವ ತರ ಹೊತ್ಕೊಳ್ಬೇಕು, ಸೊ ಟೈಮಿಂಗ್ ಯಾವಾಗ ಸ್ಟಾರ್ಟ್ ಮಾಡ್ತಾರ, ಹೊತ್ತುಕೊಳ್ಳೋಕಿನ ಮುಂಚೆನೆ ಟೈಮಿಂಗ್ ಸ್ಟಾರ್ಟ್ ಮಾಡ್ತಾರ, ಹೊತ್ಕೊಂಡ್ ಮೇಲೆ ಸ್ಟಾರ್ಟ್ ಮಾಡ್ತಾರ, ಸೊ ಅವೆಲ್ಲ ಏನಾದ್ರು ನಿಮ್ಗೆ ಡೌಟ್ ಇದ್ರೆ ಅದ್ರ ಬಗ್ಗೆ ವಿಡಿಯೋನ ಮಾಡ್ರಿ, ಇನ್ನಷ್ಟು ನಮ್ಗೆ ಇನ್ಫಾರ್ಮೇಶನ್ ಅನ್ನ ಕೊಡ್ರಿ ಅಂತ ಏನಾದ್ರು ನಿಮ್ಗೆ ಅನ್ನಿಸ್ತಾ ಇತ್ತಂತಂದ್ರೆ ಸೊ ಪ್ರತಿಯೊಬ್ರು ಕೂಡ ಕಮೆಂಟ್ ಸೆಕ್ಷನ್ ದಲ್ಲಿ ಕಮೆಂಟ್ ಹಾಕ್ರಿ. ಅದ್ರ ಬಗ್ಗೆ ನಾನು ವಿಡಿಯೋಗಳನ್ನ ಮಾಡಕ್ಕೆ ನಿಮ್ಗೆ ಎನಿ ಟೈಮ್ ನಾನು ಸಪೋರ್ಟ್ ಅನ್ನ ಮಾಡ್ತಾ ಇರ್ತೀನಿ. ಇದು ಒಂದೇ ಅಲ್ಲ, ಯಾವುದೇ ಜಾಬ್ಗೆ ನೀವು ಟ್ರೈ ಮಾಡ್ತಾ ಇರ್ರಿ. ಇವತ್ತು 8th ಬೇಸ್ ಇಂದ ಹಿಡಿದು ಡಬಲ್ ಡಿಗ್ರಿ ಕಂಪ್ಲೀಟ್ ಆಗಿತ್ತಪ್ಪ ಅಂದ್ರೆ ನೀವು ಸ್ಟೇಟ್ ಗೌರ್ಮೆಂಟ್ ಆಗಿರಲಿ, ಸೆಂಟ್ರಲ್ ಗೌರ್ಮೆಂಟ್ ಆಗಿರಲಿ, ಯಾವುದೇ ಒಂದು ಪ್ರೈವೇಟ್ ಜಾಬ್ಗೆ ನೀವು ಟ್ರೈ ಮಾಡ್ತಾ ಇದೀನಿ ಅಂತ ಅನ್ಕೊಂಡಿದ್ರೆ ಸೊ ನಮ್ಮ ಯೂಟ್ಯೂಬ್ ಚಾನಲ್ 100% ನಾನು ಕೊಡ್ತಿರ್ತಕ್ಕಂಥ ಮಾಹಿತಿಗಳು ನಿಮ್ಗೆ ಡೈಲಿ ಏನಾದರೂ ಗೊತ್ತಾಗಬೇಕು. ಸೊ ಯಾವುದೇ ಒಂದು ವೆಬ್ಸೈಟ್ ನಲ್ಲಿ ಕೂಡ ಹೋಗಿ ನಾವು ನೋಟಿಫಿಕೇಶನ್ ಅನ್ನು ಓದೋಕೆ ಆಗೋದಿಲ್ಲ ಅಂತ ಅನ್ನೋರಿದ್ರೆ ಸೊ ಕೆಳಗಡೆ ಕಾಣ್ತಿರ್ತಕ್ಕಂಥ ಲೈಕ್ ಬಟನ್ ಮೇಲೆ ಲೈಕ್ ಮಾಡ್ಕೊಂಡು ವಿಡಿಯೋನ ಪ್ರತಿಯೊಬ್ಬರಿಗೆ ನಿಮ್ಮ ಸ್ನೇಹಿತರಿಗೆ ಕೂಡ ತಲುಪುವ ಹಾಗೆ ಶೇರ್ ಮಾಡೋದನ್ನ ಮರಿಬೇಡಿ. ಎಲ್ಲರಿಗೂ ಕೂಡ ಶೇರ್ ಮಾಡ್ಕೊಡ್ರಿ. ಈಗಾಗಲೇ ಕೆಳಗಡೆ ಕಾಣ್ತಿರ್ತಕ್ಕಂಥ ರೈಟ್ ಸೈಡ್ಗೆ ಸಬ್ಸ್ಕ್ರೈಬ್ ಬಟನ್ ಅಂತ ಒಂದು ಆಪ್ಷನ್ ಕಾಣ್ತೈತೆ. ಈ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಅಂತಂದ್ರೆ ನಾವು ಕೊಡ್ತಿರ್ತಕ್ಕಂಥ ಡೈಲಿ ಅಪ್ಡೇಟ್ಗಳು ನಿಮ್ಗೆ ನೋಟಿಫಿಕೇಶನ್ ಮುಖಾಂತರ ಬರ್ತಾನೆ ಇರ್ತದೆ. ಓಕೆ, ಎಲ್ಲರೂ ಕೂಡ ಆಲ್ ದಿ ಬೆಸ್ಟ್, ಒಳ್ಳೇದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ.